ನಮಸ್ಕಾರ. ಎಜೆ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಜುಲೈ ತಿಂಗಳ ಕೊನೆಯ ದಿನದ ವ್ಲಾಗ್ ಇದಾಗಿರುತ್ತೆ. ಮಾರ್ನಿಂಗ್ 5:30 ಏಳಬೇಕು ಅಂತಂದು ಅಲಾರಾಮ್ ಇಟ್ಕೊಂಡಿರ್ತೀನಿ. ಬಟ್ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ 6:30 7 ಆಗೋಗಿರುತ್ತೆ ಎದ್ದೇಳೋದು. ನೋಡ್ತಾ ಇರ್ಬೋದು ಹೊರಗಡೆ ಇರುವಂತಹ ಪರಿಸರ ಎಷ್ಟು ತಂಪಾಗಿರುತ್ತೆ ಅಂದರೆ ನೋಡಲಿಕ್ಕೆ ಒಂಥರ ಹಿಂಪು ಅನಿಸುತ್ತೆ. ತುಂಬಾ ಖುಷಿಯಾಗುತ್ತೆ. ಬ್ಯಾಕ್ ಸೈಡಲ್ಲಿ ನಾನು ತೋರಿಸ್ಬೇಕಿತ್ತು. ಅಲ್ಲಿ ಅಂತೂ ಪರಿಸರ ಎಷ್ಟು ಚಿಕ್ಕ ಚಿಕ್ಕ ಮರಗಿಡಗಳು ಎಷ್ಟು ಚೆಂದ ಕಾಣ್ತವೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಮಾರ್ನಿಂಗ್ ನಾನು ಎಲ್ಲ ಕೆಲಸಗಳನ್ನ ಆಲ್ರೆಡಿ ಮಾಡ್ಕೊಂಡಿದ್ದೆ. ಯಾವುದೇ ವಿಡಿಯೋಗಳನ್ನ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ಸ್ವಲ್ಪ ನಾನು ಕೂಡ ಇಂಟರ್ವ್ಯೂಗೆ ಹೋಗಬೇಕಾಗಿತ್ತು ಬೇರೆ ಕಡೆ. ಯಾಕೆಂದರೆ ನಮ್ಮ ಆಲ್ಮೋಸ್ಟ್ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, TV11 ಕನ್ನಡ ಸಂಸ್ಥಾಪಕರಾದಂಥ ಎಸ್ ಮಂಜುನಾಥ್ ಸರ್ ಅವರು ಸುಸೈಡ್ ಮಾಡ್ಕೊಂಡಿದ್ರು. ಹಾಗಾಗಿ ನಾನು ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದು ಕೂಡ ಆಫೀಸ್ನ ಬೇರೆ ಕಡೆ ಸೇಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ತುಂಬ ಬೇಜಾರಾಗುತ್ತೆ. ಆದ್ರೂ ಸಹ ಮತ್ತು ನಮ್ಮ ಜೀವನ ನಡಿಬೇಕಲ್ವ, ಹಾಗಾಗಿ ಬೇರೆ ಕಡೆ ನೋಡ್ಕೋಬೇಕಿತ್ತು. ಹಾಗಾಗಿ ನಾನು ಬೇರೆ ಮೀಡಿಯಾದಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಇರೋದ್ರಿಂದ ನಾನು ಅಲ್ಲಿಗೆ ಇಂಟರ್ವ್ಯೂಗೆ ಹೋಗ್ತಾಯಿದ್ದೆ. ಹಾಗಾಗಿ ಎಲ್ಲ ಶೂಟ್ ಮಾಡಲಿಕ್ಕಾಗಲ್ಲ, ಟೈಮ್ ಸಿಗೋದಿಲ್ಲ ಅಂದ್ಕೊಂಡು ನಾನು ಯಾವುದೇ ರೀತಿ ಶೂಟ್ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಏನು ಮಾಡಬೇಕು ಅಂತ ಕೇಳಿದೆ. ಅವರು ಏನಾದರೂ ಮಾಡು ಅಂತಿದ್ರು. ನನಗೆ ತುಂಬ ದಿನದಿಂದ ಬಿಸಿಬೇಳೆಭಾತ್ ತಿನ್ನಬೇಕು ಅಂತಂದು ತುಂಬಾ ಆಸೆ ಇತ್ತು. ಹಾಗಾಗಿ ಇವತ್ತೇ ಆಗಿಬಿಡುತ್ತೆ, ಬೇಗ ಮಾಡ್ಕೊಂಬಿಡೋಣ, ಎಲ್ಲ ಕೆಲಸ ಆಗಿದೆ, ಟೈಮ್ ಇದೆ 1 ಅವರ್ ಅಂದ್ಕೊಂಡು ಬೇಗ ಬಿಸಿಬೇಳೆಭಾತನ್ನ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ನಾನು ನಮ್ಮ ಮನೇಲಿ, ನನ್ನ ದೊಡ್ಡಮ್ಮನ ಮನೇಲಿ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮನ ಮನೇಲಿ ಆಗಿರ್ಬೋದು, ಯಾವತ್ತೂ ನಾನು ಅಡುಗೆಗಳನ್ನ ಟ್ರೈಯೇ ಮಾಡ್ತಾ ಇರಲಿಲ್ಲ. ಬರ್ತಾಯಿತ್ತು, ಬಂದರೂ ನಾನು ಕೂಡ ಮಾಡ್ತಾ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ, ನನ್ನ ಮದುವೆ ಆದಮೇಲೆ ನನ್ನ ಗಂಡನಿಗೆ ಮಾಡಿಕೊಡ್ತೀನಿ ಅಂತ. ಸೊ ಈಗ ಅದೇ ರೀತಿ ನನ್ನ ಗಂಡನ ಮನೆಗೆ ಬಂದಮೇಲೆ ನಾನು ಅಡುಗೆ ಮನೇಲಿ ಬರೀ ಅಡುಗೆ ಮನೇಲೇ ಇರೋದಾಗ್ತಿದೆ. 3 ಹೊತ್ತು ಅಡುಗೆ ಮಾಡೋದು ತಿನ್ನೋದೇ ಆಗ್ತಾಯಿದೆ. ಆದರೂ ಪರವಾಗಿಲ್ಲ, ನಮ್ಮ ಕೆಲಸ ನಮ್ಮ ಮನೆ ಆದಮೇಲೆ ಮಾಡಬೇಕಾಗುತ್ತೆ. ಸೊ ಇಂಟರ್ವ್ಯೂ ಇರೋದ್ರಿಂದ ಎಲ್ಲ ಟಿಫನ್ ಮಾಡಿಕೊಂಡು ಸೀದಾ ಬಸ್ಗೆ ಹೋಗಿ, ಬಸ್ಸಲ್ಲಿ ನೋಡ್ತಾ ಇರ್ಬೋದು ಗೊರಗುಂಟೆಪಾಳ್ಯದಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾಯಿದ್ದೆ. ಬಸ್ ಕೂಡ ಬಂತು ನೋಡಿ. ಇದು ನಮ್ಮ ಹಳೆಯ ನ್ಯೂಸ್ ಚಾನಲ್. ಈಗ ಬೇರೆ ನ್ಯೂಸ್ ಚಾನಲ್ ಕೂಡ ಹೋಗಿದೆ ಇಂಟರ್ವ್ಯೂಗೆ, ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಓಕೆ, ಫೈನಲ್ ಎಲ್ಲ ಆಯಿತು. ಚೆನ್ನಾಗಿ ಕೂಡ ಇಂಟರ್ವ್ಯೂ ಕೂಡ ಆಯಿತು. ಸೊ ಫೈನಲಿ ಮುಗಿಸ್ಕೊಂಡು ಬಂದಿದ್ದು SA ಬ್ರ್ಯಾಂಡ್ ಕಲೆಕ್ಷನ್ಗೆ. ಎಷ್ಟು ಸಖತ್ತಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಆಗಿದೆ ಅಲ್ವಾ. ಸೊ ನಾನು ಪರ್ಚೇಸ್ ಮಾಡೋದು ಎಲ್ಲಿ ಅಂತ ನನ್ನ ಡ್ರೆಸ್ ನೋಡಿ ಬನ್ನಿ. ಈಗ ಆಲ್ರೆಡಿ ನಾನೀಗಲ್ಲಿ ಶಾಪಲ್ಲಿ ಇದ್ದೀನಿ. ಅದು ಯಾವ ಶಾಪು ಏನು ಅಂತಂದು ನೀವು ಕ್ಯೂರಿಯಾಸಿಟಿಲಿ ಇದ್ದೀರ ಅನ್ಕೊಳ್ತೀನಿ. ಬನ್ನಿ. ಬಂದಿರೋದು SA ಬ್ರ್ಯಾಂಡ್ ಕಲೆಕ್ಷನ್ಗೆ. ಇಲ್ಲಿ ಮಾತ್ರ ವೆರೈಟಿ ಡ್ರೆಸ್ಸಸ್ಗಳು ಸೂಪರಾಗಿ ಸಿಗ್ತವೆ. ಯಾಕಂದರೆ ಮಿಡಲ್ ಕ್ಲಾಸ್ಗೆ ಬಜೆಟಿಗೆ ತಕ್ಕಂಗೆ ಎಲ್ಲ ಥರಗಳು ಬಟ್ಟೆ ಸಿಗ್ತವೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಮಕ್ಕಳಿಗೆ ಸೂಪರಾಗಿರೋ ಬಟ್ಟೆ ಸಿಗ್ತವೆ. ಮಣವಾರ ಗೊತ್ತೇ ಇರುತ್ತೆ. ಸೊ ಅಲ್ಲಿರುವಂಥ ಜನಪ್ರಿಯ ಅಪಾರ್ಟ್ಮೆಂಟ್ನ ಸ್ಟಾಪ್ ಮಾಡಿ ಅಲ್ಲಿಂದ ಮುಂದೆ ಬಂದರೆ ಅಲ್ಲಿ ಕೃಷ್ಣ ಕಾಲೇಜ್ ಇದೆ. ಆ ಕೃಷ್ಣ ಕಾಲೇಜ್ ಮುಂದೆ ಸ್ವಲ್ಪ ಮುಂದೆ ಬಂದರೆ ಧನಲಕ್ಷ್ಮಿ ಬಾರ್ ಇದೆ. ಆ ಧನಲಕ್ಷ್ಮಿ ಬಾರ್ ಆಪೋಸಿಟ್ ಈ ಡ್ರೆಸ್ ಕಲೆಕ್ಷನ್ಸ್ ಇರೋದು. ಸೊ ಬೇಗ ನೀವು ಬನ್ನಿ, ಶಾಪ್ನ ಒಳ್ಳೊಳ್ಳೆ ಬಟ್ಟೆ ಬಂದರೆ ಪರ್ಚೇಸ್ ಮಾಡಿ ಅಂತಾರೆ. ಬಟ್ಟೆಗಳು ಮಾತ್ರ ಸೂಪರಾಗಿತ್ತು. ಹಾಗೆ ಎಲ್ಲ ಕೆಲವೊಂದಿಷ್ಟು ಬಟ್ಟೆಗಳು ಪರ್ಚೇಸ್ ಕೂಡ ಮಾಡಿಬಿಟ್ಟು ನಾನು ಬಂದಿದ್ದು ಹೋಟೆಲ್ಗೆ. ಸ್ವಲ್ಪ ತುಂಬ ತಲೆನೋವ್ತಾ ಇತ್ತು ಅಂತಂದು ವೆದರ್ ಕೂಡ ಫುಲ್ಲು ಕೂಲಾಗಿತ್ತು. ಸೊ ಹಾಗಾಗಿ ಟೀ ಕುಡ್ಕೊಂಡು ಮತ್ತೆ ನಾನು ಗೊರಗುಂಟೆಪಾಳ್ಯ ಬಸ್ ಸ್ಟಾಪ್ಗೆ ಬಂದು. ಸಿಕ್ಕಾಪಟ್ಟೆ ಮಳೆ ಕೂಡ ಇತ್ತು. ಫುಲ್ ನಾನು ನೆಂದೇ ಹೋಗ್ಬಿಟ್ಟಿದ್ದೆ, ಅಷ್ಟು ಮಳೆ ಇತ್ತು. ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಸೀದಾ
ಏನು ಮಾಡೋಕ್ಕಾಗಲ್ಲ ಅಂತ ಬಸ್ಸಿಗೆ ವೇಟ್ ಮಾಡಿ ತೊಳ್ಸ್ಕೊಂಡೇ ಮನೆಗೆ ಹೋಗ್ಬೇಕಾಯ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇರುತ್ತೆ ಅಂತಂದರೆ ಫೈನಲಿ ಮನೆಗೆ ರೀಚ್ ಆಗಿದ್ದೇ ಒಂದು ದೊಡ್ಡ ಸಾಹಸನೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಕೊನೆಯ ವ್ಲಾಗ್. ಎಲ್ಲರಿಗೂ ನಮಸ್ಕಾರ.